ಯಾಕಂದ್ರೆ ಹೆಗ್ರಿ ರಿಜಿಸ್ಟ್ರೇಷನ್ ಹತ್ರ ಬಂದ್ಬಿಡ್ತು, ಈಗಿಲ್ಲ ಅಂತ ಹೇಳಿದ್ರೆ ಅವ್ರು ಏನು ಅಂದ್ಕೊಳ್ಳಲ್ಲ. ಬೇಕಾದ ಅನ್ಕೊಳ್ಳಿ ಬಿಡು. ಅದಕ್ಕೆ ನಾನು ಅವ್ರ ಮನೆ ಹತ್ರ ಹೋಗಿ ಬಾಮ್ಮ ಸೈನ್ ಮಾಡು ಅಂತ ಕೇಳೋಕ್ಕಾಗುತ್ತಾ? ನನ್ನ ಮರ್ಯಾದೆ ಏನಾಗಬೇಕು ಲಲಿತಾ? ನೋಡಿ, ಈಗ ನಿಮ್ಮ ಮರ್ಯಾದೆ ಉಳಿಬೇಕಂದ್ರೆ ನೀವು ಈ ಕೆಲಸ ಮಾಡಲೇಬೇಕು. ನಿಮ್ಮ ಮಗನ ಮಾತು ಕೊಟ್ಟಿರೋದು ಮರ್ತ್ಬಿಟ್ರಾ? ಅವತ್ತು ವಿಶ್ವ ಏನೇನು ಮಾತಾಡ್ದ ಅನ್ನೋದು ನೀವು ಕೇಳಿಸ್ಕೊಂಡ್ಮೇಲೂ ಈಗ ಮಾಡಲ್ಲ ಅಂತ ಹೇಳಿದ್ರೆ ಅವ್ನು ಮಾತಾಡಿದ ನಿಜ ಅಂತ ಆಗಲ್ವಾ? ಲಲಿತಾ, ನಾನು ನನ್ನ ಮಗನ ಮುಂದೆ ತಲೆ ಬೇಕಾದ್ರೆ ಬಗ್ಗಿಸ್ತೀನಿ, ಯಾವುದೇ ಕಾರಣಕ್ಕೂ ಅವಳ ಮುಂದೆ ತಲೆ ಬಗ್ಸಲ್ಲ. ನೋಡಿ, ನೀವು ಯಾರ ಮುಂದೆನೂ ತಲೆ ಬಗ್ಸಕ್ಕೆ ನಾನು ಬಿಡಲ್ಲ. ನಿಮ್ಗೆ ಅವಳಲ್ಲಿ ಬಂದು ಸೈನ್ ಮಾಡೋದು, ಅವಳನ್ನ ನೋಡೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ಎಲ್ಲ ನಾನು ನೋಡ್ಕೋತೀನಿ. ನಾನು ಹೋಗಿ ಅವಳನ್ನ ಕರ್ಕೊಂಬಂದು ಸೈನ್ ಮಾಡಿಸಿ ಕಳಿಸ್ತೀನಿ ರೀ. ನೋಡು, ಏನ್ ಬೇಕಾದ್ರೆ ಮಾಡ್ಕೋ, ಆದ್ರೆ ಏನಾದ್ರೂ ಅಲ್ಲಿ ಅವಳ ಕಣ್ಣು ಮುಂದೆ ಕಾಣಿಸಿದ್ಲು, ನಾನು ಏನು ಮಾಡ್ತೀನಿ ಅಂತ ನಿನಗೆ ಗೊತ್ತಲ್ಲ. ಗೊತ್ತು ರೀ, ನೀವೇನು ಯೋಚನೆ ಮಾಡಿಬಿಡಿ, ಎಲ್ಲ ನಾನು ನೋಡ್ಕೋತೀನಿ. ಸರಿ ಲಲಿತಾ, ಏನಾದರೂ ಮಾಡ್ಕೋ. ನಿನ್ನ ಮಗನಿಗೋಸ್ಕರ ನೀನೇನಾದರೂ ಮಾಡ್ಕೋ. ಲಕ್ಷ್ಮಿ, ಅದಕ್ಕೆ ಆಗಲೇ ಇವ್ರ ಜೊತೆಲಿದ್ರು, ಅದಕ್ಕೆ ಫೋನ್ ಕಟ್ ಮಾಡಿದೆ, ಕ್ಷಮಿಸಿ. ಪರವಾಗಿಲ್ಲ ಲಕ್ಷ್ಮಿ, ನನ್ಗೆ ಅರ್ಥ ಆಗುತ್ತೆ. ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದು ನನ್ನ ತಪ್ಪು. ಅದು ಸರಿ, ಅದಕ್ಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ, ಏನೋ ಮುಖ್ಯವಾದ ವಿಷಯ ಇರುತ್ತೆ, ಅದೇನು ಹೇಳಿ. ಲಕ್ಷ್ಮಿ, ನಾಳೆ ಜಮೀನ್ ರಿಜಿಸ್ಟ್ರೇಷನ್ ಇದೆ, ಅದಕ್ಕೆ ಸೈನ್ ಮಾಡೋದಕ್ಕೆ ನೀನು ಬರಬೇಕಂತೆ. ನಾನು ಯಾಕತ್ಗೆ ಆ ಪೇಪರ್ಸ್ಗೆಲ್ಲ ಸೈನ್ ಮಾಡಿ ಕೊಟ್ಟಿದ್ದೀನಲ್ಲ. ಆದರೆ ಬೈಯರ್ ಲಾಯರು ನೀನು ಬರಬೇಕು, ಬಂದು ಸೈನ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಿಮ್ಮಣ್ಣ ನೀನು ಬಂದು ಸೈನ್ ಮಾಡಬೇಕು ಅಂತ ಹೇಳಿದ್ರು. ಲಕ್ಷ್ಮಿ, ನೀನು ಬರ್ತೀಯಲ್ವಾ? ಲಕ್ಷ್ಮಿ, ಏನು ಯೋಚನೆ ಮಾಡ್ತಾ ಇದೆಯಾ? ಬರ್ಬೋದಿತ್ತು ಅದಕ್ಕೆ, ಆದರೆ ನಾನು ಅಲ್ಲಿಗೆ ಬರೋದು ನಮ್ಮ ಮನೆಯವ್ರಿಗೆ ಗೊತ್ತಾದರೆ ಏನು ತಿಳ್ಕೊತಾರೋ ಅಂತ ಭಯ ಆಗ್ತಾ ಇದೆ. ಆದರೆ ಅಣ್ಣ ಹೇಳಿದ್ದಾರೆ ಅಂದಮೇಲೆ ಸರಿ, ನಾನು ಹೇಗೋ ಬರ್ತೀನಿ ಬಿಡಿ. ಸರಿ ಲಕ್ಷ್ಮಿ, ಹಾಗಾದರೆ ನಾಳೆ ರಿಜಿಸ್ಟರ್ ಆಫೀಸ್ ಹತ್ರ ಸಿಗೋಣ. ಆಯ್ತತ್ತಿಗೆ. ಇವ್ರಿಗೇನು ಹೇಳಿ ಅಲ್ಲಿಗೆ ಹೋಗ್ಲಿ? ನಾನು ಅಲ್ಲಿಗೆ ಹೋಗ್ತೀನಿ ಅಂದರೆ ನಮ್ಮ ಯಜಮಾನ್ರು ಬೇಜಾರು ಮಾಡ್ಕೋತಾರೆ, ಹೋಗ್ಲಿಲ್ಲ ಅಂದರೆ ಅಣ್ಣ ಬೇಜಾರು ಮಾಡ್ಕೋತಾರೆ. ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ, ಹೋಗದೆ ಇದ್ರೆ ತಪ್ಪಾಗತ್ತೆ, ಏನು ಮಾಡಲಿ? ಬೇಬಿ, ನಿನ್ಗೇನು ಯೋಚನೆ ಇಲ್ಲ ಅಂತ ನಿನ್ನ ಬಾಯಿ ಮಾತಲ್ಲಿ ಹೇಳಿದ್ರು ನಿನ್ನ ಮುಖದಲ್ಲಿ ಅದು ಎದ್ದು ಕಾಣುತ್ತೆ. ಮುಂಚೆ ಎಲ್ಲ ಎಷ್ಟು ಖುಷಿಯಿಂದ ಲವಲವಿಕೆಯಿಂದ ಇದ್ದೆ, ಆದರೆ ಈಗ ಆ ಖುಷಿನೇ ಸತ್ತು ಹೋಗಿದೆ. ನೋಡು, ನಿನ್ಗೆ ಈ ಬಿಸ್ನೆಸ್ ಅಷ್ಟೊಂದು ಕಷ್ಟ ಆಗಿದ್ರೆ ಹೇಳು, ಕ್ಲೋಸ್ ಮಾಡಿಬಿಡೋಣ. ನಿನ್ನ ಖುಷಿಯಾಗಿರೋದೇ ಮುಖ್ಯ. ಹೇಗಿದ್ರು ನಂಗೆ ಸ್ಯಾಲ್ರಿ ಬರ್ತಾ ಇದೆ, ಹೇಗೋ ಸಿಂಪಲ್ ಆಗಿ ಖುಷಿಯಾಗಿ ಲೈಫ್ ಲೀಡ್ ಮಾಡೋಣ. ಅದೆಲ್ಲ ಏನೂ ಬೇಡ ಬೇಬಿ. ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದ್ದಾಗ ಕ್ಲೋಸ್ ಮಾಡಿದ್ರೆ ಸರಿ ಹೋಗಲ್ಲ. ಇಷ್ಟು ದಿನ ಕೆಲಸ ಇಲ್ಲ, ಬೇಜವಾಬ್ದಾರಿ ಅಂತಿದ್ದವರೆಲ್ಲ ಈಗ ಸ್ವಲ್ಪ ಮರ್ಯಾದೆ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಇಂಥ ಟೈಮಲ್ಲಿ ಬಿಸ್ನೆಸ್ ಕ್ಲೋಸ್ ಮಾಡಿದ್ರೆ ನಾನು ಮತ್ತೆ ಮುಂಚಿನ ಸ್ಥಿತಿಗೆ ಬಂದ್ಬಿಡ್ತೀನಿ ಅಷ್ಟೆ. ಮತ್ತೆ ನೀನು ಖುಷಿಯಾಗಿರ್ಬೋದಲ್ವಾ? ನಿನ್ನ ಈ ಥರ ನೋಡೋಕ್ಕೆ ನನಗೆ ಖಂಡಿತವಾಗ್ಲೂ ಆಗಲ್ಲ. ಬೇಬಿ, ಬಿಸ್ನೆಸ್ ಅಂದಮೇಲೆ ಸ್ವಲ್ಪ ಟೆನ್ಷನ್ಸ್ ಇದ್ದೇ ಇರುತ್ತೆ. ಈಗ ನೋಡು, ಬಂದವರೆಲ್ಲ ಹೊಸ ಹೊಸ ಮಾಡೆಲ್ಗಳು ಬೇಕು ಅಂತಿದ್ದಾರೆ, ಅದನ್ನು ತಂದು ಹಾಕೋದಕ್ಕೆ ಸ್ವಲ್ಪ ದುಡ್ಡು ಬೇಕಲ್ವಾ? ಅದರದ್ದು ಸ್ವಲ್ಪ ಟೆನ್ಷನ್ಸ್ ಇರುತ್ತೆ ಅಷ್ಟೇ. ಏನು ಮಾಡೋದು? ನಮ್ಮ ಹತ್ರನೂ ಕೈ ತುಂಬ ದುಡ್ಡಿದ್ದಿದ್ರೆ ಈ ಥರ ಯೋಚನೆ ಮಾಡೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಏನು ಮಾಡೋದು? ಅದಕ್ಕೋಸ್ಕರ ನೀವು ಮನೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಚೆನ್ನಾಗಿರಲ್ಲ. ನಿಮ್ಮ ಅಪ್ಪ ಅಮ್ಮ ನಿಮಗೋಸ್ಕರ ಏನೆಲ್ಲ ಮಾಡಿಲ್ಲ ಹೇಳಿ? ಬೆಳೆದು ನಿಂತಿದ್ದೀರಾ ನೀವು 3 ಜನ ಮಕ್ಕಳು, ನಿಮ್ಮ ಕಾಲ ಮೇಲೆ ನೀವು ನಿಂತಿದ್ದೀರಾ. ಆದರೂ ಅವ್ರು ಈ ಸಂಸಾರ ಜವಾಬ್ದಾರಿನ ಹೊತ್ಕೊಂಡು ಇನ್ನೂ ನಡೆಸ್ತಾ ಇದ್ದಾರೆ ತಾನೆ. ಯಾಕೆ ಹೀಗೆಲ್ಲ ಮಾತಾಡ್ತೀರಾ ನೀವು? ನಿನ್ನ ಗಂಡಂಗೆ ಸಪೋರ್ಟ್ ಮಾಡೋ ಅಂದರೆ ಬೇರೆಯವ್ರಿಗೆಲ್ಲ ಸಪೋರ್ಟ್ ಮಾಡ್ತಾಳೆ.
ದುಡ್ಡು ಇದ್ದಿದ್ರೆ ನಾವಿಬ್ರು ರಾಜ ರಾಣಿ ತರ ಬದುಕೋದಾಗಿತ್ತು. ಹೌದೌದು. ಈ ರಾಜಾರಾಣಿ ಟೆನ್ಷನ್ ಇರಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು? ಅವ್ರಿಗೆ ಅವ್ರ ಥರ ಟೆನ್ಷನು, ನಮಗೆ ನಮ್ಮ ಥರ ಟೆನ್ಷನ್ನು ಅಷ್ಟೇ. ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ನನ್ನ ಕರ್ಮ ನಿನಗೆ ಹೋಗಿ ಹೋಗಿ ಹೇಳ್ತಿದ್ದೀನಲ್ಲ. ನಮ್ಮ ಅಪ್ಪ ಅಂತೂ ದುಡ್ಡು ಮಾಡಿಲ್ಲ. ನಮ್ಮ ತಾತನ ಮುತ್ತಾತನ ದುಡ್ಡು ಮಾಡಿಟ್ಟಿದ್ರೆ ಜುಮ್ ಅಂತ ಲೈಫ್ನ ಆರಾಮಾಗಿ ಲೀಡ್ ಮಾಡ್ಬೋದಾಗಿತ್ತು. ಈಗ ಕಣ್ ಬಿಟ್ಕೊಂಡು ನೋಡೋ ಹಾಗಾಗಿದೆ. ಯಪ್ಪ, ಇವಾಗಿರೋ ಇಷ್ಟು ದುಡ್ಡಿಗೆ ಈ ಥರ ಆಡ್ತೀರಾ ನೀವು? ಇನ್ನೇನಾದರೂ ಆ ಥರದ್ದೆಲ್ಲ ದುಡ್ಡು ಇದ್ಬಿಟ್ಟಿದ್ರೆ ರಾತ್ರಿ ಇಡೀ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹಿಂಗೆ ನೋಡ್ತಾ ಕೂತ್ಕೋತಿದ್ರು ಏನೋ. ಏನೇ ನೋಡ್ತಿದ್ಯಾ? ಏನೂ ಇಲ್ಲ, ರಾತ್ರಿ ಆಯ್ತು, ಬೇಗ ಮಲ್ಕೊಳ್ಳಿ, ಆಫೀಸ್ ಇದೆ. ಮಲ್ಕೊಳಕ್ಕೆ ಹೊರಟ್ರದು. ನೋಡು, ಈಗ ಯೋಚನೆ ಎಲ್ಲ ಬಿಟ್ಟು ಆರಾಮಾಗಿ ನಿದ್ದೆ ಮಾಡು. ಚೆನ್ನಾಗಿ ನಿದ್ದೆ ಮಾಡಿದ್ರೆ ಮೈಂಡ್ ಫ್ರೆಶ್ ಆಗಿರುತ್ತೆ. ನನ್ನ ಮೈಂಡು ಫ್ರೆಶ್ ಆಗಬೇಕು ಅಂದರೆ ನಾನು ಮಾಡಿರೋ ತಪ್ಪನ್ನು ಸರಿ ಮಾಡಬೇಕು. ಅಣ್ಣನ ದುಡ್ಡು, ನೀನು ಒಡವೆ ಎಲ್ಲದನ್ನು ಬಿಡಿಸ್ಕೊಂಬರ್ಬೇಕು. ನೋಡು, ಇಷ್ಟೆಲ್ಲ ಹೇಳಿದ್ರು ಏನೋ ಯೋಚನೆ ಮಾಡ್ತಾನೆ ಇದೆಯಾ? ಏನಿಲ್ಲ ಬೇಬಿ, ನಮ್ಮಪ್ಪನೋ ತಾತನೋ ಚೆನ್ನಾಗಿ ಆಸ್ತಿ ಮಾಡಿಟ್ಟಿದ್ದಿದ್ರೆ ಯಾವ ತೊಂದರೆನೂ ಇರ್ತಿರ್ಲಿಲ್ವಾ? ಬೇಬಿ, ಬೇರೆಯವ್ರ ದುಡ್ಡಿಗೆ ಆಸೆ ಪಡೋದು ತಪ್ಪು. ನಾವೆಷ್ಟು ದುಡಿತೀವೋ ಅದೇ ನಮ್ಮ ಪಾಲಕ್ಕೆ ಬರುತ್ತೆ. ಈಗ ನಂದೇ ಉದಾಹರಣೆ ತಗೋ. ನಮ್ಮ ಅಪ್ಪನ ಹತ್ರ ಅಷ್ಟೊಂದೆಲ್ಲ ದುಡ್ಡಿದೆ. ನಾನು ಒಂದ್ಸಲಿ ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ. ಆದರೆ ನನಗೆ ಕೇಳಕ್ಕೆ ಮನ್ಸು ಬರಲ್ಲ. ನನ್ನ ಗಂಡ ಎಷ್ಟು ದುಡಿತಾನೋ ನನಗಷ್ಟೇ ಸಾಕು.